ಅಕ್ಕ, ಲೀಲಾ ಅತ್ತೆಗೆ ವಿಷಯನ ಹೇಗೆ ಹೇಳೋದು? ಹೇಳಲೇಬೇಕು ಸರು. ಹೇಳದೇ ಇದ್ರೆ ಹೆಂಗಾಗುತ್ತೆ ಹೇಳು? ಅಪ್ಪಂಗೆ ಹೀಗಾಗಿದೆ ಅಂತ ಮಗಳ ಹತ್ರ ಹೇಳೋದಿದೆಯಲ್ಲ, ಆ ಕಷ್ಟ ಶತ್ರುಗಳಿಗೂ ಬೇಡ. ಹಾಗಂತ ಹೇಳದೇ ಇದ್ರೆ ಅನ್ಯಾಯ ಆಗೋದಿಲ್ವಾ? ನೋಡು, ನಾನು ಹೇಳ್ತೀನಿ, ನೀನು ನನ್ನ ಜೊತೆಲಿದ್ದು ಮ್ಯಾನೇಜ್ ಮಾಡಿ, ಓಕೆನಾ? ಲೀಲಾ ಅತ್ತೆ, ಲೀಲಾ ಅತ್ತೆ, ಏನಾಯ್ತು ಸರು? ಅತ್ತೆ, ಒಂದು ಕ್ಷಣ, ನಾನು ಏನು ಹೇಳ್ತೀನೋ ಅದನ್ನ ಕೇಳಿ, ಆದರೆ ಏನೂ ರಿಯಾಕ್ಟ್ ಮಾಡಬಾರ್ದು, ಪ್ರಾಮಿಸ್. ನಾನು ಯಾಕೆ ರಿಯಾಕ್ಟ್ ಮಾಡಲಿ? ನೀವೇನು ಹೇಳಿದ್ರು ನಾನು ಅದನ್ನ ಕೇಳಿಸ್ಕೊತೀನಿ. ಇತ್ತೀಚೆಗೆ ಅದೆಂಥ ವಿಷಯ ಬಂದರೂ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗೆ ಬಂದಿದೆ. ಶಕ್ತಿ ಏನೋ ಬಂದಿದೆ, ಆದರೆ ನಾವು ನಿಮಗೆ ಇವಾಗ ಹೇಳೋ ವಿಷಯ ಕೇಳಿಸ್ಕೊಂಡ್ರೆ ಆಘಾತ ಆಗ್ಬೋದು. ದುರ್ಗಾ, ಇವಳು ಏನು ಹೇಳಕ್ಕೆ ಹೊರಟಿದ್ದಾಳೆ ನನಗಂತೂ ಅರ್ಥ ಆಗ್ತಿಲ್ಲ. ನೀನಾದರೂ ನೀಟಾಗಿ ಹೇಳು. ವಿಷಯ ಹೇಳ್ತೀವಿ ಅತ್ತೆ, ಆದರೆ ನೀವು ಸ್ವಲ್ಪ ಧೈರ್ಯ ತಗೋಬೇಕು. ನಿಧಾನಕ್ಕೆ ಉಸಿರಾಡಬೇಕು. ಬ್ರೀದ್ ಇನ್, ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಅಕ್ಕ, ಅತ್ತೆ, ಈ ವಿಷಯ ಹೇಳೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಾ, ನೀವಿಬ್ರು ಹೇಳ್ದೆ ಈ ಥರ ಒದ್ದಾಡ್ತಿದ್ರೆ ನಂಗೆ ಕಷ್ಟ ಆಗುತ್ತೆ. ಅದೇನಂತ ಡೈರೆಕ್ಟಾಗಿ ಹೇಳಿ. ಅದು ಅತ್ತೆ, ಅದು ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ. ಹಾಗಂತ ನಿಮಗೆ ಯಾರು ಹೇಳಿದ್ದು? ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಬರೀ ಹೇಗಾಯ್ತು ಅಂತ ಅಲ್ಲ ಅತ್ತೆ, ಯಾರು ಮಾಡಿಸಿದ್ದು ಅಂತಲೂ ಗೊತ್ತಾಗಿದೆ. ಯಾರು ಮಾಡಿಸಿದ್ದು ಹೇಳಿ? ಇನ್ಯಾರು? ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳಲ್ಲ, ಪಾಪಿ ಪ್ರಾರ್ಥನಾ. ಥ್ಯಾಂಕ್ ಯು ಸೋ ಮಚ್ ಈ ವಿಷಯ ನಂಗೆ ಹೇಳಿದ್ದಕ್ಕೆ. ವಿಷಯ ಗೊತ್ತಾಯ್ತಲ್ಲ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ಮೇಲೆ ನೋಡ್ತಾರೆ ಈ ಮನೇಲಿ ಏನೇನಾಗುತ್ತೆ ಅಂತ. ಅಕ್ಕ, ಲೀಲಾ ಅತ್ತೆ ಅಳ್ತಿರೋದು ನನಗೆ ನಗು ಥರ ಕಾಣಿಸ್ತಿದೆ. ಹಿಂಗಷ್ಟೇ ಅಲ್ಲ ಸರು, ನನಗೂ ಅಷ್ಟೇ ಅತ್ತ ನಗ್ತಿದ್ದಾರೆ ಅಂತ ಅನಿಸ್ತಿದೆ. ಅಯ್ಯಯ್ಯೋ, ಈ ಮನೆಯಲ್ಲಿ ನಿಜವಾದ ನಗು ಮರೆ ಆಗ್ಬಿಟ್ಟು ಬರೀ ಕಾಲ್ಪನಿಕ ನಗು ಶುರು ಆಗ್ಬಿಟ್ಟಿದ್ಯಲ್ಲಪ್ಪ. ಸರು, ನಿಜವಾಗ್ಲೂ ನಗ್ತಾ ಇದ್ದೀನಿ. ಈ ನಗುನ ಯಾವತ್ತೂ ಮರೆ ಆಗಕ್ಕೆ ನಾನು ಬಿಡಲ್ಲ, ಚಾನ್ಸೇ ಇಲ್ಲ. ಈ ನಗು ಯಾವಾಗಲೂ ಹೀಗೆ ಇರುತ್ತೆ. ಅಂದರೆ ಇದೆಲ್ಲ ನಿಮ್ಮ ಪ್ಲಾನ್ ಅತ್ತೆ? ಹುಷಾರ್ ಅಳಿ ಅಂದ್ರೆ ಬಿಡಿ, ನಾನು ಬರ್ತೀನಿ. ಅವ ಮ್ಯಾನೇಜ್ ಮಾಡೋದಕ್ಕೆ ಇದೇನು ಬ್ರೋಕರ್ ಕೆಲಸನ ಹೇಳಿ? ದೇವ್ರು ಕೊಟ್ಟಿರೋದು 2 ಕಾಲು. ಒಂದು ಕಾಲಿಗೆ ಏಟಾದಾಗ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಸಪೋರ್ಟ್ಗೆ ಯಾರ ಬೇಕೇ ಬೇಕಾಗತ್ತಲ್ಲ. ಯಾಕೆ ತೊಂದರೆ ಅಂತ ಹಾಗಂದೆ. ಮಾವ, ನಿಮ್ಮ ತೊಂದರೆ ತೊಗೊಳಕ್ಕಾಗೋ ಹಾಗಿದ್ರೆ ಖಂಡಿತವಾಗ್ಲೂ ತಗೋತಾ ಇದ್ದೆ. ನಿಮ್ಮ ನೋವು ಸಮಸ್ಯೆ ಎಲ್ಲ ತಗೊಂಡು ಸಾಲ್ವ್ ಮಾಡ್ಬಿಡ್ತಿದ್ದೆ. ಬಟ್ ಆಗಲ್ವಲ್ಲ. ನಾವು ಪ್ರೀತಿಸೋರು ನೋವಲ್ಲಿದ್ದಾಗ ಅವ್ರಿಗೆ ಪ್ರೀತಿ ಕೊಡ್ಬೋದು ಅಷ್ಟೇ. ಅಂಕಲ್, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸರು, ಸಾರಿ ಅಜಯ್. ನೋವಲ್ಲಿದ್ದವ್ರನ್ನ ಹೀಗೆ ನೋಡ್ಕೊಡ್ದು. ಗೊತ್ತಾಗ್ಲಿಲ್ಲ, ಸಾರಿ. ನೋವಾಯ್ತಮ್ಮವ, ಐ ಆಮ್ ರಿಯಲಿ ಸಾರಿ. ಗಾಯದ ಮೇಲೆ ಇನ್ನೊಂದು ಗಾಯ ಆದರೂ ತಡ್ಕೋಬೋದು, ಆದರೆ ಇರೋ ಗಾಯದ ಮೇಲೆ ಬರೆ ಹಾಕಿದ್ರೆ ತಡ್ಕೊಳಕ್ಕಾಗಲ್ವಲ್ಲ ಅಳಿ ಅಂದರೆ. ಅಮ್ಮ, ನಂತರ ನೀರು ಹಿಡ್ಕೊಮ್ಮ. ಆಹಾ, ಅಳಿ ಅಂದರೆ ಈ ಕೈಯಲ್ಲಿ ಜಾದು ಜಾದು ಇದೆ. ಅವ ಬರೀ ಕೈಯಲ್ಲ, ಅಂತರನ ಮಾತು, ಮನಸ್ಸು, ಪ್ರೀತಿ ಎಲ್ಲದರಲ್ಲೂ ಜಾದು ಇದೆ. ಈಗ ನೀವೇ ನೋಡಿದ್ರಲ್ಲ, ಸರು ಇಟ್ಕೊಂಡಾಗ ನೋವಿಗೆ ಇನ್ನೂ ಹೆಚ್ಚಿಗೆ ನೋವಾಯಿತು. ಆದರೆ ಅಂತರ ಇಟ್ಕೊಂಡಾಗ ನೋಡಿ, ನಿಮ್ಮ ಮುಖದಲ್ಲಾಗಲಿ ದೇಹದಲ್ಲಾಗಲಿ ನೋವಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯು ಲುಕ್ ಸೋ ನಾರ್ಮಲ್. ಇದನ್ನು ಸಂಸ್ಕಾರ ಅನ್ನೋದು, ಇದನ್ನು ಸೇವೆ ಮಾಡೋದು ಅಂತ ಹೇಳೋದು. ನಂತರ ಇದರಲ್ಲಿ ಟ್ಯಾಬ್ಲೆಟ್ಸ್ ಇದೆ, ರಾತ್ರಿ ಮರಿದೆ ಕೊಡು. ಮಾವ ಹುಷಾರಾಗೋ ತನಕ ಮನೇಲೇ ಇರ್ತಾರೆ. ಅವ್ರ ಮನೇಲಿರೋ ತನಕ, ಹುಷಾರಾಗೋ ತನಕ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಮನೆ ಯಜಮಾನಿ ನಿಂದ ಜವಾಬ್ದಾರಿ ಇರುತ್ತೆ.
ಹುಷಾರಾಗಿ ನೋಡ್ಕೋಬೇಕಾಯ್ತಾ? ರಿಲ್ಯಾಕ್ಸ್ ಮಾಡಿ. ಅಮ್ಮ ಅಂತರ ಹೋಗೋಣೇನಮ್ಮ, ನಿಧಾನವಾಗಿ ನಡಿ, ಏನೂ ಅವಸರ ಇಲ್ಲ. ಏನೋ ಉಲ್ಟಾ ಹೊಡಿತಿದ್ಯಲ್ಲ. ಅಂತರ ನಿನ್ನ ಕೈ ಹಿಡ್ಕೊಂಡು ನಡೀತಾ ಇದ್ರೆ ಬಹಳ ನೆಮ್ಮದಿ ಇದೆಮ್ಮ. ಏನಿದು ಹೊಸ ನಾಟಕ? ಕೈ ಕಾಲು ಮುರ್ಕೊಂಡು ಕೂತಿರುವಾಗ ನಾಟಕ ಆಡೋಕ್ಕಾಗತ್ತೇನಮ್ಮ? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ, ನನ್ನ ನೋವು ನೀನು ಹಾಗೆ ಅರ್ಥ ಮಾಡ್ಕೊ. ಇಲ್ಲೇ ಕೂರ್ಸಮ್ಮ, ಇಲ್ಲೇ ಕೂರ್ಸು. ಹಾಂ ಅಂಕಲ್, ಕರೆಕ್ಟಾಗಿ ಹೇಳಿ ಏನಾಯ್ತು ಅಂತ. ಅಪ್ಪ ಏನಿದೆಲ್ಲ ಹೇಗಾಯ್ತು? ಅದೇನು ದೊಡ್ಡ ಕಥೆ ಅಂತ ಹೇಳಕ್ಕಾಗಲ್ಲಮ್ಮ, ಚಿಕ್ಕ ಕಥೆನೇ. ದಾರಿಲಿ ಗಾಡಿ ಓಡಿಸ್ಕೊಂಡ್ ಬರ್ತಾ ಇದ್ನ, ಒಬ್ಬ ಹುಡುಗ ನನ್ನ ಮುಂದೆ ಒಂದು ಚಕ್ರ ಎತ್ಬಿಟ್ಟು ಮಾಡ್ತಾರಲ್ಲ ವೀಲಿಂಗು, ಅದು ಮಾಡ್ದ. ಅವನ ಬ್ಯಾಲೆನ್ಸ್ ತಪ್ಪದ, ಬಿದ್ದ, ನನ್ನನ್ನು ಬೀಳಿಸ್ದ, ಅಷ್ಟೇ. ವೀಲಿಂಗ್ ಮಾಡೋರ್ನ ಕರೆದು ಕಾಲ್ ಮುರಿಬೇಕು. ಅವ್ರು ಬೀಳೋದಲ್ದೆ ಪಾಪ ಬೇರೆಯವ್ರಿಗೂ ತೊಂದರೆ ಕೊಡ್ತಾರೆ. ಓ ಇಲ್ಲಮ್ಮ, ಸಮಾಧಾನ ಮಾಡ್ಕೋ. ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಪುಣ್ಯ. ಇಲ್ಲದೆ ಇದ್ರೆ ತಲೆಗೆ ಏಟಾಗಿ ಹೋಗೇ ಬಿಡ್ತಿದ್ನೋ ಏನೋ. ಅಪ್ಪ ಬಿಡ್ತು ಅನ್ನು, ನಿನ್ಗೇನು ಆಗಲ್ಲ. ನಿನ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಯಾರೋ ಕಿಡಿಗೇಡಿ ಅಲ್ಲ, ಕೊಲೆ ಪಾತಕಿ ಪ್ರಾರ್ಥನಾ ನಿಂತಿದ್ದಾಳಲ್ಲ ಇವಳೆ. ಓ ಗೊತ್ತಾಗೋಯ್ತಾ? ಹಾಂ ಹೌದು, ನಾನೇ ಮಾಡಿಸಿದ್ದು. ಏನಿವಾಗ ನೀನು ಹೋಗಿ ಯಜೆ ಹತ್ರ ಹೇಳ್ತೀಯಾ? ಆಗಲ್ಲ, ಆಗೋದೇ ಇಲ್ಲ. ನೀನು ಸಾಕ್ಷಿ ಸಮೇತ ಹೋಗಿ ಅವನ ಮುಂದೆ ನಿಂತರೂ ಅದು ಸಾಧ್ಯ ಇಲ್ಲ ಬೇಬಿ. ಕೊಡ್ತಿರೋ ಒಂದೊಂದು ಕ್ಷಣ ನೋವು ನಿಮಗೆ 1 ವರ್ಷಕ್ಕಾಗಷ್ಟು ನೋವು ಸಿಗಬೇಕು, ಅನುಭವಿಸ್ಬೇಕು, ನೀನು ಶಿಕ್ಷೆ ಆಗಬೇಕು. ಹೌದಾ? ಅಯ್ಯೋ ಪಾಪ, ನಾನು ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅದು ಈಗ ಬೇಡ, ಆಮೇಲೆ ಬರ್ತೀನಿ. ನನ್ನ ಹತ್ರನೇ ನಾಟಕ ಆಡ್ತೀಯ? ಲೇ ಚಂದ್ರು, ನಾಟಕದಲ್ಲಿ ಸ್ಟೇಜ್ ಹತ್ತದೆ ಆಸ್ಕರ್ ತಗೊಳ್ಳುವಂಥ ದೊಡ್ಡ ಪರ್ಫಾರ್ಮರ್ ಕಣೋ ನಾನು. ನಿನಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆಯೋ ಇಲ್ವೋ ನಾನು ಕಂಡುಹಿಡಿತೀನಿ. ಇವಾಗ ಟೆಸ್ಟಿಂಗ್ ಕಾರ್ಯಕ್ರಮನ ಶುರು ಮಾಡೋಣ. ಏನಮ್ಮ ನೀನು? ಹೆಣ್ಣು ರಾಕ್ಷಸಿನೋ? ರಾಕ್ಷಸಿ ಅಲ್ಲ, ಬ್ರಹ್ಮ ರಾಕ್ಷಸಿ ಅನ್ಕೋ. ಅನ್ಕೊಳ್ಳೋದೇನು ಬಂತು? ಅದೇ ನೀನು ದೇವ್ರೇ ನಿನ್ನ ರೂಪದಲ್ಲಿ ಬಂದ್ರು ನಿನ್ನ ನಡವಳಿಕೆಯಿಂದ ಗೊತ್ತಾಗ್ಬಿಡುತ್ತೆ ನೀನು ಬ್ರಹ್ಮ ರಾಕ್ಷಸಿನೇ ಅಂತ. ನನ್ನ ಬಣ್ಣನ ಬಯಲು ಮಾಡೋಕೆ ಈ ಮನೇಲಿ ತುಂಬಾ ಜನ ತುಂಬಾ ಥರ ತುಂಬಾ ಸಲ ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಅಂಥದ್ರಲ್ಲಿ ನೀನೇನೋ ಮಾಡ್ತೀಯ ಮುದ್ಕ. ನಾನು ಏನು ಬೇಕಾದರೂ ಮಾಡಬಲ್ಲೆ, ಆದರೆ ನಿನಗೆ ಹೇಳಲ್ಲ ಅಷ್ಟೇ. ಅಂದ್ರೆ ಅಂದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ? ಬಿಡು, ಬಾಯ್ ಬಿಡು. ಬಾಯಿ ಬಿಟ್ರೆ ಬ್ರಹ್ಮಾಂಡನೇ ಕಾಣುತ್ತೆ. ಅದಕ್ಕೆ ತಾಯಿ ಯಶೋದಂಗೂ ತೋರಿಸ್ಲಿಲ್ಲ, ಇನ್ನು ನಿನಗೆ ತೋರಿಸ್ತೀನ, ಆದ್ಮೇಲೆ ಗೊತ್ತಾಗ್ಬೇಕು. ಯಾಕೋ ಮಿತಿ ಮೀರ್ತಿದ್ದಾನೆ, ಬಿಟ್ರೆ ನನ್ ಬುಡಕ್ಕೆ ಬರ್ತಾನೆ. ಏಯ್ ಮುದ್ಕ, ಈಗ ಹೇಳ್ತೀಯೋ ಇಲ್ವೋ? ನೋಡು, ಹೆಣ್ಣಿನ ಥರ ಮಾತಾಡಿದ್ರೆ ಸರಿ, ಇಲ್ಲದೆ ಇದ್ರೆ 2 ಹೆಣ್ಣು ಮಕ್ಕಳ ಅಪ್ಪ ಅಂತಾನೂ ನೆನ್ಪಿಟ್ಕೊಳ್ಳದೆ ಆ ಥರ ಮಾತಾಡಬೇಕಾಗುತ್ತೆ. ಹುಷಾರ್. ನಿಮ್ಮನ್ನೆಲ್ಲ ನನ್ನ ಕಂಟ್ರೋಲಿಗೆ ತಗೊಂಡು ನನ್ನ ತಾಳಕ್ಕೆ ಕುಣಿಸ್ತಾ ಇದ್ದೀನಿ, ಅಂಥದ್ರಲ್ಲಿ ನನ್ನನ್ನೇ ಹುಷಾರ್ ಅಂತ್ಯಾ? ನೀನು ಇನ್ನೇನೋ ಪ್ಲಾನ್ ಮಾಡಿ ನನ್ನ ದಾರಿಗೆ ಅಡ್ಡ ಬರೋಕ್ ಮುಂಚೆ ನಿನ್ನ ದಾರಿನ ಕ್ಲಿಯರ್ ಮಾಡ್ತೀನಿ. ಸತ್ತ ಅನ್ಸುತ್ತೆ.
ಅಂತ ಅನ್ಕೊಂಡ್ಯಾ? ಈ ಪ್ರಪಂಚದಲ್ಲಿ ಪಾಪಿ ಮಾತ್ರ ಚಿರಾಯು ಅಲ್ಲ, ನಿನ್ನಂತವ್ರು ಮುಖವಾಡ ಕಳ್ಸಕ್ ಬಂದಿರೋ ನಾನು ಚಿರಾಯುನೇ. ನಿನ್ನ ಬಣ್ಣ ಬಯಲಾಗೋವರೆಗೂ ನಾನು ಚಿರಂಜೀವಿನೇ. ಅದು ಕನ್ಸಲ್ಲೂ ಸಾಧ್ಯ ಇಲ್ಲ. ಆದ್ರೆ ನಿಜ ಜೀವನದಲ್ಲಿ ಸಾಧ್ಯ ಇದೆ. ರವಿ ಕಾಣೋದನ್ನ ಕವಿ ಕಂಡ, ಕವಿ ಕಾಣೋದನ್ನ ಕ್ಯಾಮರಾ ಕಂಡ್ತು ಅಂತಾರೆ. ನೀನು ಇಷ್ಟೊತ್ತು ಮಾತಾಡಿದ್ದು ಮಾಡಿದ್ದು ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ನಾಳೆ ನಿನಗೆ ಅಂತಿಮ ದಿನ. ಹೋಗು, ಇವತ್ತಾದರೂ ನೆಮ್ಮದಿಯಾಗಿ ಮಲ್ಕೊ. ಹೋಗಮ್ಮ. ಅಂಕಲ್ ಅಂಕಲ್ ಪ್ಲೀಸ್ ನಿಮ್ಮ ಕಾಲಿಗೆ ಬೀಳ್ತೀನಿ ಪ್ಲೀಸ್. ಆ ವಿಡಿಯೋ ಡಿಲೀಟ್ ಮಾಡ್ಬಿಡಿ ಅಂಕಲ್ ಪ್ಲೀಸ್ ಪ್ಲೀಸ್. ಮುಟ್ಬೇಡ ನನ್ನ. ಇಷ್ಟುವರೆಗೂ ಮುದುಕ ಅಂದ್ಬಿಟ್ಟು ಇವಾಗ ಅಂಕಲ್ ಅಂತೀಯ. ನೋಡು, ನಿನಗೆ ನಾಳೆ ಬೆಳಿಗ್ಗೆವರೆಗೂ ಟೈಮ್ ಇದೆ. ಅಷ್ಟರೊಳಗೆ ಮನೆ ಬಿಟ್ಟು ಹೋದ್ಯಾ ಉಳ್ಕೋತೀಯ. ಇಲ್ಲದೆ ಇದ್ರೆ ಬೆಳಗ್ಗೆ ಅಳಿಯಂದ್ರ ಕೈಯಲ್ಲಿ ಈ ವಿಡಿಯೋ ಇರುತ್ತೆ. ಹೋಗು ಒಂದೇ. ಹೇಗೋ ಬಣ್ಣ ಧೈರ್ಯ ಮಾಡಿ ಉಳ್ಕೊಂಡಿದ್ದೀನಿ. ಅವನನ್ನು ಸಾಯ್ಸಕ್ಕೆ ಹೋಗಿದ್ದ ವಿಡಿಯೋ ಏನಾದರೂ ಅಭಿ ಕೈಗೆ ಸಿಕ್ಬಿಟ್ರೆ ಏನು ಹೇಳಿ ಮ್ಯಾನೇಜ್ ಮಾಡಲಿ? ಹಲೋ, ಹೊರಗಡೆ ಬಾಗ್ಲು ಗೊತ್ತಾಗದೆ ಬಾಲ್ಕನಿಯಿಂದ ಧುಮ್ಕಕ್ಕೆ ಅಂತ ಇಲ್ಲಿ ನಿಂತಿದ್ಯಾ? ಸರು ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು. ಸರು ಸ್ವಲ್ಪನ ಕಟ್ ಮಾಡಿ. ನನ್ನ ಮೇಲೆ ಕೈ ಮಾಡ್ತೀಯಾ ನೀನು? ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನ ಯಾಕೆ ಎತ್ತುತ್ತಿ ಹೊಡಿಯೋಕಂತ. ಈ ಹಾಡು ನಿನಗೆ ಅನ್ವಯ ಆಗಲ್ಲ. ನನ್ನ ಮೇಲೆ ಕೈ ಮಾಡ್ತೀಯಾ? ಹಿಂಗೆ ಅಭಿಗೆ ಹೇಳಿ ಮಾಡಿಸ್ತೀನಿ ಇರು. ಅಭಿ 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 ಏನು ಮಂತ್ರ? ಏನಾಯ್ತು? ಯಾಕೆ ನನ್ನ ಮಗನ ಜಪ ಮಾಡ್ತಾ ಇದೀಯಾ? ಎಲ್ಲದಕ್ಕೂ ನೀವೇ ಕಾರಣ. ಆ ಸರುಗೆ ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ. ಅದಕ್ಕೆ ಇವತ್ತವಳು ನನ್ನ ಮೇಲೆ ಕೈ ಮಾಡ್ತಿದ್ದಾಳೆ. ಸರು ನಿನ್ನ ಮೇಲೆ ಕೈ ಮಾಡಿದ್ಲ? ಎಡಗೈ ಇಲ್ಲ ಬಲ್ಗೈ ಇಲ್ಲ ಅಂದ್ರೆ? ಓಹ್, ನಿಂಗೆ ಹಾಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಇರು ತೋರಿಸ್ತೀನಿ. ಈಗ ಈಗ ಗೊತ್ತಾಯ್ತು, ನನಗೆ ಚೆನ್ನಾಗಿ ಗೊತ್ತಾಯ್ತು. ಅಭಿ ಅಭಿ ನೋಡ್ತೀನಿ ಬತ್ತಿಯವ್ರಿಗೆ. ಥ್ಯಾಂಕ್ಸ್. ಕಿಶೋರ್ ನೋಡ್ಕೊಂಬರೋದಲ್ವಾ ಅಂತಾರೆ ಮೇಡಮ್. ಇನ್ಮೇಲೆ ನೀ ಬಿದ್ದರೆ ನೀನು ಹಿಡ್ಕೊಳಕ್ಕೆ ಯಾರೂ ಇರಲ್ಲ. ಜೈಲಿಂದ ಹೇಗೆ ಬಂದೆ? ತಪ್ಪಿಸ್ಕೊಂಡ್ ಬಂದ್ಯಾ? ಎಲ್ಲಾದರೂ ಉಂಟ. ತಪ್ಪಿಸ್ಕೊಂಡಿರೋದು, ತಪ್ಪಿಸ್ಕೊಂಡು ಬರೋದು, ತಪ್ಪಾಗಿರೋದೆಲ್ಲ ನಿಮ್ಮಂಥ ಕ್ರಿಮಿನಲ್ಗಳು ಮಾಡೋ ಕೆಲಸ ಅಲ್ವಾ ಪ್ರಾರ್ಥನಾ? ಏನ್ ಬೇಕು ನಿನಗೆ? ಕೈ ತುತ್ತು. ವಿಷ ಹಾಕ್ಕೊಡ್ಲಾ ಇಲ್ಲ ಹಂಗೆ ಕೊಡ್ಲಾ? ನೀನು ನನಗೆ ಕೊಡೋದಲ್ಲ, ನಾನು ನಿಂಗೆ ಕೊಡಬೇಕು. ಅಂದ್ರೆ ಕಾಯ್ತತ್ತು ಬಿಸಿ ಬಿಸಿಯಾಗಿರ್ಬೇಕಲ್ವಾ? ದುರ್ಗಾ, ಕಿಶೋರ್ ನಿಮ್ ಕೈ ಯಾಕೆ ಗಲೀಜ್ ಮಾಡ್ಕೊಳ್ತೀರಾ? ನಿಮ್ ಪರವಾಗಿ ನಾನ್ ಕೊಡ್ತೀನಿ. ನಿಮ್ಗೆಲ್ಲ ಇವತ್ತು ಗ್ರಾಚಾರ ಬಿಡಿಸ್ತೀನಿ. ಅಭಿ ಅಭಿ ಯಾಕೆ ಈ ಥರ ಕೋಪದಲ್ಲಿ ಓಡ್ಬರ್ತಿದ್ದೀರಾ? ಅವರು ಈ ಥರ ಹೊಡೆದ್ರಾ? ಏನಾಗಿದೆ ನಿಮ್ಗೆಲ್ಲ ಇವತ್ತು? ಮೇಡಮ್ ಏನಾಯ್ತು? ರೂಪಾ, ಇವರೆಲ್ಲರೂ ಸೇರ್ಕೊಂಡು ಹಿಂಗ್ ಹೊಡಿದ್ರ ಮೇಡಮ್? ನೀನು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ನನ್ಗೆ ಹೊಡಿತಾ ಇದ್ದೀರಾ. ಮಾಡಿಸ್ತೀನಿ ರೀ. ಅಭಿ ಅಭಿ ದುರ್ಗಾ, ನೀನು ಅಂತರನ್ನು ಹೊಡೆದಿಯಾ? ಹೌದು ಏಜೆ, ನೀವು ಸಾಕ್ಷಿ ಇಲ್ಲದೆ ಯಾವುದನ್ನು ನಂಬೋದಿಲ್ವಲ್ಲ, ಅದಕ್ಕೆ ನಿಮ್ಮ ಮುಂದೆನೇ ಪ್ರೂವ್ ಮಾಡೋಣ ಅಂತ. ಹಾಗೆ ಕಿಶೋರ್ ಪರವಾಗೂ ನಾನೇ ಹೊಡೆದೆ ಏಜೆ. ಏಜೆ, ಸರು, ನಾನು ಪ್ರೂವ್ ಮಾಡ್ತೀನಿ. ಹೀಗೆ ಕರೆದ್ಬಿಟ್ಟು ಹೀಗೆ ಹೊಡೆದೆ. ಸರ್, ನಾನು ಪ್ರೂವ್ ಮಾಡಬೇಕು.
ಲೀಲಾ ಮೇಡಮ್ ಹೊಡಿತಿದ್ರಾ? ನಾನು ಹೋಗ್ಬಿಟ್ಟು ಇಲ್ಲ ನೀನು ಹೊಡೆದಿಯ? ಅಕ್ಕ ಅಕ್ಕ ಅಂತಿದ್ದೆ. ಹೌದು ರೀ, ಅಕ್ಕ ಅಂತ ಹೇಳಿಬಿಟ್ಟೆ ಹೀಗೆ ಹಿಡ್ಕೊಂಡು ಹೀಗೆ ಹೊಡೆದೆ. ಏನಾಗಿದೆ ನಿಮಗೆಲ್ಲ? ಅಮ್ಮ ಒಬ್ರು ಬಿಟ್ಟು ಎಲ್ಲರೂ ಕೈ ಮಾಡಿದೆ. ಸುಮ್ಮನೆ ಬಿಡಲ್ಲ ನಿಮ್ಮನ್ನೆಲ್ಲ. ಇಲ್ಲ ಅಭಿ, ಅಮ್ಮನೂ ಹೊಡೆದ್ರು. ಅಮ್ಮ ಹೌದು ರಾಮ್, ಇಷ್ಟೆಲ್ಲ ನಡೆದ್ಮೇಲೆ ಸತ್ಯ ಒಪ್ಕೊಳ್ದೆ ಹೇಗಿರಲಿ? ಹೀಗೆ ಹೊಡೆದ್ಬಿಟ್ಟೆ. ಅಳಿಯಂದ್ರೆ ನನ್ನ ಮಗಳ ಜೀವನ ಸರಿಯಾಗಬೇಕು ಅಂತ ನಾನು ಈ ಹೆಣ್ಮಗಳ ಮೇಲೆ ಕೈ ಎತ್ತಿದ್ದೆ. ಆದರೆ ಅದು ಸರಿಯಾಗಿರಲಿಲ್ಲ. ಈಗ ಸರಿ ಆಯ್ತು. ನೋಡು ಅಭಿ, ನೋಡು ಎಲ್ಲರೂ ಹೊಡೆದು ಹೇಗೆ ಹೋಗ್ತಿದ್ದಾರೆ ಅಂತ. ಯಾರನ್ನು ಸುಮ್ಮನೆ ಬಿಡಬೇಡ. ಕರೆಕ್ಟ್. ಇವರೆಲ್ಲ ನಿನ್ನ ಮೇಲೆ ಕೈ ಮಾಡಿದ್ದಾರೆ ಅಂದಮೇಲೆ ನಾನು ಇವ್ರಿಗೆಲ್ಲ ಹೊಡಿಲೇಬೇಕು ಅಲ್ವಾ ಪ್ರಾರ್ಥನಾ? ಪ್ರಾರ್ಥನಾನ ಯಾ ಬದುಕಲ್ಲಿ ಪ್ರೀತಿ ಅನ್ನೋ 2 ಅಕ್ಷರಕ್ಕೆ ಮೋಸ ಅನ್ನೋ 2 ಅಕ್ಷರನ ಸೇರಿಸಿ ಅನ್ಯಾಯ ಅನ್ನೋ 3 ಅಕ್ಷರದ ತಪ್ಪನ್ನ ಡೆಫಿನೆಟ್ಲಿ ನಾನು ಅಂತರ ಮಾಡಲ್ಲ. ದೆನ್ ಯು ಮಸ್ಟ್ ಬಿ ಪ್ರಾರ್ಥನಾ ಅಲ್ವಾ? ಅಭಿ ಅದು ಕಣ್ಮುಂದೆ ಆಗೋದನ್ನ ಮೋಸ ಅಂತ ಹೇಳ್ಬೋದು, ಬೆನ್ನಿಂದೆ ಆಗೋದನ್ನ ಅನ್ಯಾಯ ಅಂತಾರೆ. ಮೋಸಕ್ಕೆ ಕ್ಷಮೆ ಇದೆ, ಆದ್ರೆ ಅನ್ಯಾಯಕ್ಕೆ ಶಿಕ್ಷೆನೆ. ಸಾವಿರ ಜನ 1000 ಥರ ಮಾತಾಡೋದು. ಏಜ್ ಇಸ್ ಪರ್ಫೆಕ್ಟ್. ಅವನಿಗೆ ಮನೇಲಿ ನಡೀತಾ ಇರೋ ಅನ್ಯಾಯ ಕಾಣಿಸ್ತಾ ಇಲ್ವಾ ಅಂತ? ಡೆಫಿನೆಟ್ಲಿ ಕಾಣಿಸ್ತಾ ಇತ್ತು. ಸಂಸಾರ ಅನ್ನೋ ಲೆಕ್ಕಾಚಾರದಲ್ಲಿ ಬಿಟ್ಟು ಹಿಡಿಬೇಕು ಅಂತ ಸುಮ್ಮನೆ ಇದ್ದೆ. ಏನೋ ನೀನು ಬಂದಾಗ ಕಳೆದೋಗಿರೋ ನನ್ನ ಪ್ರೀತಿಯ ಅಂತ ಬಂದು ಅಂತ ಖುಷಿಯಾಗಿದ್ದೆ. ಹೋಗ್ತಾ ಹೋಗ್ತಾ ನನ್ನ ಅಂತರ ಜೊತೆ ಇದ್ದ ಕಂಫರ್ಟು ನಿನ್ನ ಜೊತೆ ಸಿಗ್ತಾ ಇರಲಿಲ್ಲ ನನಗೆ. ಆಗ ನನಗೆ ಅನುಮಾನ ಶುರುವಾಗಿದ್ದು. ಬಟ್ ಈ ಏಜಿಗೆ ಅನುಮಾನ ಶುರು ಆಯಿತು, ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಗೊತ್ತಾಗದೇ ಇರೋ ಥರ ನಾನು ನಡ್ಕೊಂಡೆ. ಮೊದಲು ನಿನ್ನನ್ನು ನನ್ನ ಅಂತ ಕನಸಿನ ಮನೆಗೆ ಕರ್ಕೊಂಡು ಹೋದಾಗಲೇ ಅನುಮಾನ ಶುರು ಆಯಿತು. ಈ ಮನೆನ ಕಟ್ಟಬೇಕು ಅಂತ ಫೋರ್ಸ್ ಮಾಡಿದ್ದು ಯಾರು ಹೇಳು? ಇನ್ಯಾರಭಿ, ನೀನೇ ತಾನೇ. ನಮ್ಮ ಹಳೆಯ ಮನೆ ಬೇಕ್ರಿ ಹತ್ರ ಕರ್ಕೊಂಡು ಹೋದಾಗ ಅನುಮಾನ ಗಟ್ಟಿ ಆಯಿತು. ಸರ್, ಒಂದು ನಿಮಿಷ. ಮೇಡಮ್ ಯಾಕೋ ಮೊದಲಿನ ಥರ ಇಲ್ಲ ಅಂತ ಅನಿಸುತ್ತೆ. ಏನೋ ಒಂದು ಬದಲಾವಣೆ ಇದೆ ಸರ್. ಬಟ್ ಪ್ರತಿ ಸತಿ ನೀನು ಸಿಕ್ಕಾಕೊಂಡೋಗು ತಪ್ಪಿಸ್ಕೋತಾ ಇದ್ದೆ, ನೀನು ಖುಷಿ ಪಡ್ತಾ ಇದ್ದೆ. ಬಟ್ ಯು ಆರ್ ರಾಂಗ್. ನೀನು ತಪ್ಪಿಸ್ಕೋತಾ ಇರಲಿಲ್ಲ, ನಾನು ನಿನ್ನನ್ನು ಬಿಡ್ತಾ ಇದ್ದೆ. ನೀನು ನಿಂತೋಳು ಅಂತ ಹೇಳೋದಕ್ಕೆ ಹೆಚ್ಚಿಗೆ ಸಮಯ ಬೇಕಾಗಿರಲಿಲ್ಲ. ಆದರೂ ನಾನು ಕಾದೆ. ಯಾಕೆ ಗೊತ್ತಾ? ಈ ಮನೆಯವ್ರಿಗೆಲ್ಲರಿಗೂ ನಿನ್ನ ಸತ್ಯ ಏನು ಅಂತ ಗೊತ್ತಾಗಲಿ ಅಂತ. ಇವತ್ತು ನೋಡು, ನೀನು ಒಬ್ಬಳೇ ನಿಂತಿದ್ಯಾ, ಮಿಕ್ಕವರೆಲ್ಲ ಒಂದು ಕಡೆ ನಿಂತಿದ್ದಾರೆ. ದಿಸ್ ಇಸ್ ದ ಟೈಮ್. ನೋಡು, ಈ ಮನೆ ಜನ, ಮನೆ ಮರ್ಯಾದೆ, ನನ್ನ ಪ್ರೀತಿ, ನನ್ನ ಭಾವನೆಗಳ ಜೊತೆ ಆಟ ಆಡಿದ್ದಾರೆ. ಅದು ಆಸೆಗೋ ಮೋಹಕ್ಕೋ ಲಾಭಕ್ಕೋ ಲೋಭಕ್ಕೋ ಗೊತ್ತಿಲ್ಲ, ಆದರೆ ಮಾಡಿರೋ ತಪ್ಪಿಗೆ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕ್ಷಮೆ ಕೇಳಿ ಮತ್ತೆ ಯಾರ ಕಣ್ಗೂ ಕಾಣದಿರೋ ಹಾಗೆ ಹೋಗ್ತಾ ಇರಬೇಕು. ಕಮ್ ಆನ್, ಡು ಇಟ್. ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ಏನೋ ದುಡ್ಡಿನ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಕ್ಷಮಿಸಕ್ಕೆ ಕೈಯಲ್ಲಿ ಲಾಠಿ ಇಟ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಕಾಯ್ತಾ ಇದ್ದಾರೆ. ನಡಿ.
ಅಂತೂ ಯಾವತ್ತಪ್ಪ ಇದೆಲ್ಲ ಮುಗಿಯುತ್ತೆ ಅಂತ ಅನ್ಕೊಂಡು ಕ್ಷಣ ಬಂತೇ ಬಿಡ್ತು. ಅಳಿಯಂದ್ರೆ ಏನಾದರೂ ಕಳ್ಕೊಂಡ್ರೆ ದೇವರು ಅದನ್ನ ಇನ್ನೊಂದು ರೂಪದಲ್ಲಿ ಕೊಡ್ತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಅಂತರನ್ ಪ್ರೀತಿನ ಕಳ್ಕೊಂಡಿದ್ದೀರಿ ಅಂತ ಅನ್ಕೊಂಡ್ರೆ ನನ್ನ ಮಗಳ ಪ್ರೀತಿ ರೂಪದಲ್ಲಿ ಅದನ್ನ ವಾಪಸ್ ಕೊಟ್ಟ. ನನ್ನ ಮಗಳು ನೀವು ಅವಳನ್ನ ಯಾವಾಗ ಒಪ್ಕೋತಿರೋ ಅಂತ ಕಾಯ್ತಾ ಇದ್ದಾಳೆ. ಹಾಗೇನಿಲ್ಲ ರೀ, ನೀವು ಒಪ್ಕೊಳ್ಳೋವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಅದು ಮುಂದಿನ ಜನ್ಮ ಆದರೂ ಓಕೆ, ನೋ ಪ್ರಾಬ್ಲಮ್. ಯಾಕೆ ಈ ಜನ್ಮಕ್ಕೆ ಸಾಕೋಗಿದ್ದೀನಾ? ಯಾವಾಗಲೂ ಪರ್ಫೆಕ್ಟ್ ಅಂತಿದ್ದಿದ್ದು ನನ್ನ ಮಗ ಜೀವನದಲ್ಲಿ ನಗುನು ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡ. ಎಡವಟ್ಟಾಗಿರ್ಲಿಲ್ಲ, ಜೀವನದಲ್ಲಿ ಗಂಭೀರವಾಗಿರೋದು ಮುಖ್ಯ ಅಂತ ಅರ್ಥ ಮಾಡ್ಕೊಂಡ್ಳು. ಹಾಗಾಗಿ ಸುಖ ಸಂಸಾರದ ಸುಲಭ ಸೂತ್ರ ಅಂದರೆ ಒಂದಷ್ಟು ನಗು, ಒಂದಿಷ್ಟು ಜವಾಬ್ದಾರಿ, ಒಂದಿಷ್ಟು ಗಾಂಭೀರ್ಯ. ಅಜ್ಜಿ ಇನ್ನೇನಿದ್ರು ಇವರಿಬ್ರು ಸಂಸಾರ ಶುರು ಮಾಡಬೇಕು. ಮೊದಲು ಮದುವೆ ಆಗಬೇಕು. ನಾನು ಅದಕ್ಕೆ ರೆಡಿ. ನಾನು ರೆಡಿ. ಹಾಗಾದ್ರೆ ಹಿಟ್ಲರ್ ಕಲ್ಯಾಣ